ಹಾಯ್ ಹಲೋ ನಮಸ್ಕಾರ. ಎಲ್ಲರೂ ಹೆಂಗದಿರಿ? ಆರಾಮದಿರ ತಿಳ್ಕೊಂಡಿವು. ನಾವು ಕೂಡ ಆರಾಮದೀವ್ರಿ. ಇವತ್ತಿನ ಲಾಗ್ನಾಗ ಏನೈತಿ ಏನಿಲ್ಲ ನೋಡೋಣ. ನಮ್ಮ ಸುನೀತಾ ಏನಂತಿರ್ಲಿ ಒಂದು ಒಳ್ಳೆ ರೆಸಿಪಿ ಮಾಡಾಕತ್ತಾಳ. ಅದು ಯಾವ ರೆಸಿಪಿ ಆತ ಅವಳ ಬಾಯಿಂದ ಕೇಳೋಣ್ರಿ. ನೋಡ್ರಿ ಇವತ್ತೇನೈತಿರ್ಲ ಉಳ್ಳಾಗಡ್ಡಿ ಪಲ್ಯ ಮಾಡೋಣ್ರಿ. ಉಳ್ಳಾಗಡ್ಡಿ ಪಲ್ಯ ಏನೈತಿರ್ಲ ಯಾವ ತರ ಮಾಡ್ಬೇಕು ಮತ್ತ ಅದಕ್ಕೆ ಏನ್ ಹತ್ತಾವತ್ತೇಳಿ ನೋಡೋಣ. ಮುಂಚೆ ಹೇಳ್ಬೇಕಂದ್ರ ರೀ, ಈಗ ಮನಿ ಒಳಗೆ ಏನೂ ಇರಂಗಿಲ್ಲ, ನಾವು ಜಲ್ದಿನ ಏನ್ರಿ ಪಟ್ನ ಮಾಡ್ಬೇಕಾಗಿರ್ತೈತಿ. ಅದ್ರಗೋಸ್ಕರ ಏನಂತಿರ್ಲ ನಾನು ಉಳ್ಳಾಗಡ್ಡಿ ಪಲ್ಯನ ಯಾವ ತರ ಮಾಡೋದೈತಿಳಿ ಇವತ್ತ ತೋರ್ಸ್ಕೊಡ್ತಾನೆ ನೋಡಿ ಬರ್ರಿ. ಅದಕ್ಕಿಂತ ಮುಂಚೆ ಏನೈತಿರ್ಲ ಎಲ್ಲರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ರಿ ಮತ್ತೆ ನಮಗೆ ಸಪೋರ್ಟ್ ಕೂಡ ಮಾಡ್ರಿ. ಉಳ್ಳಾಗಡ್ಡಿ ಪಲ್ಯ ಮಾಡಕ್ ಏನೈತಿರ್ಲ ಒಂದ್ 4-5 ಆಗಷ್ಟ ಉಳ್ಳಾಗಡ್ಡಿ ತಗೊಂಡು ಈಗ ಏನೈತಿರ ಸಣ್ಣಗೆ ಹೆಚ್ಚನ್ ಬರ್ರಿ. ನಾ ಮಾಡಿರ್ತಕ್ಕಂಥ ಉಳ್ಳಾಗಡ್ಡಿ ಪಲ್ಯ ಅಂತೀರಿ 4-5 ಜನಕ್ಕೆ ಸಾಲುವಷ್ಟ ಮಾತ್ರ ಮಾಡಾಕತ್ತೀವಿ. ಅದಕ್ಕೆ ಎಂತಿರ್ಲ ಒಂದು 6-7 ಉಳ್ಳಾಗಡ್ಡಿ ತೊಗೊಂಡಿ ನೋಡ್ರಿ. ಈ ಎಂತ್ರಲ್ಲ ಕೊತ್ತಂಬರಿ ಸಣ್ಣಂಗಿ ಇದನ್ನು ಕೂಡ ಎಂತ್ರಲ್ಲ ಸಣ್ಣಂಗಿ ಹಚ್ಚಬೇಕು. ಕೊತ್ತಂಬರಿ ತಗೊಂಡ್ ನೋಡ್ರಿ ನಾ ಈಗ ಈಗೇನಂತಾರ ಶೇಂಗಾ ಹುರ್ಲಾತನು. ಶೇಂಗಾ ಹುರಿದ ಏನಂತಾರ ಇದನ್ನ ಸಣ್ಣಂಗಿ ಪುಡಿ ಮಾಡ್ಬೇಕು. ಸಣ್ಣಂಗಿ ಪುಡಿ ಮಾಡ್ಕೊಂಡ್ರಿ ಶೇಂಗಾ ಹುರಿದ ನೀವೆಂತರ ಶೇಂಗಾ ಹುರಿದ ಪುಡಿ ಇದ್ದೂ ಹಾಕೋದ್ರಿ. ನಾವು ಶೇಂಗಾ ಹುರಿದಿದ್ದ ಪುಡಿ ಇದ್ದಿದ್ರ ಅಂತ ನಾ ಶೇಂಗಾ ಹುರಿದ ಕಿಸಿಂದ ಪುಡಿ ಮಾಡಾಕ್ತಿರಿ. ನಾ ಈಗ ಈಗೇನಂದ್ರೆ ಶೇಂಗಾ ನೋಡ್ರಿ ಆರ್ಯಾವು ಈಗೇನಂತರ ಸಣ್ಣ ಮಾಡೋಣ ಬರ್ರಿ. ಈಗೇನ ನೋಡ್ರಿ ಶೇಂಗಾ ಎಂತ್ರಲ್ಲ ಸಣ್ಣಗೆ ಜಜ್ಜಿನೂ ಸಣ್ಣಗೈತೆ ನೋಡ್ರಿ. ಅಗದಿ ಭಾಳ ಪುಡಿ ಏನು ಮಾಡಂಗಿಲ್ಲ. ಸ್ವಲ್ಪ ಈ ಥರ ದಮ್ಮಂಗಿ ಜಜ್ಕೋಬೇಕ್ರಿ. ನಾ ಯಾವ ಥರ ಜಜ್ಕೊಂಡ್ರಲ್ಲ ಆ ಥರ ನೀವು ಜಜ್ಕೋಬೇಕು ನೋಡ್ರಿ. ಬೆಳ್ಳುಳ್ಳಿ ತೊಗೊಂಡನು, ಬೆಳ್ಳುಳ್ಳಿ ಸ್ವಲ್ಪ ಜಾಸ್ತಿನ ತೊಗೊಂಡನು, ಜಾಸ್ತಿ ಬೇಕಾಕತ್ರಿ. ಈಗ ಎಂತ್ರಲ್ಲ ಇದನ್ನ ಸಣ್ಣಗೆ ಜಜ್ಕೊಂಡ್ರಿ. ನೋಡ್ರಿ ಗ್ಯಾಸ್ ಚಾಲು ಮಾಡಿನು. ಈಗ ಎಂತರಲ್ಲ ಕಡಾಂಗಿ ಇಡೋಣ. ಈಗ ಪಲ್ಯಕ್ಕೆ ಎಷ್ಟು ಹತ್ತತ್ರಲ್ಲ ಅಷ್ಟು ಎಣ್ಣೆ ತೊಗೊಂಡ್ರಿ. ನೋಡ್ರಿ 2.5 ಚಮಚ ಎಣ್ಣೆ ಹಾಕಿನ. ಈಗ ಏನಂತಾರಲ್ಲ ಒಂದು ಸ್ವಲ್ಪ ಎಣ್ಣೆ ಕಾಯಿಲ್ರಿ. ಈ ಥರ ಬೆಳ್ಳುಳ್ಳಿ ನೋಡ್ರಿ ಈ ಥರ ಜಜ್ಜಿನೂ ಭಾಳ ಸಣ್ಣ ಮಾಡಿಲ್ಲ, ಭಾಳ ದಮ್ಮನು ಇಟ್ಟಿಲ್ಲ, ಮೀಡಿಯಮ್ ಜಜ್ಜಿ ನೋಡ್ರಿ. ಎಣ್ಣೆ ಕಾದೈತಿ. ಸ್ವಲ್ಪ ಜೀರಿಗೆ ಹಾಕೊಂಡ್ರಿ. ಈಗ ಸಾಸ್ಮಿ ಹಾಕೊಂಡ್ರಿ. ಈಗ ಎಂತಲ್ಲ ಕರ್ಮ ತಪ್ಪಲ ಹಾಕೊಂಡ್ರಿ. ನೋಡ್ರಿ ಜಜ್ಜಿದಂತ ಬೆಳ್ಳುಳ್ಳಿ ಹಾಕೊಂಡ್ರಿ. ಈಗ ಬೆಳ್ಳುಳ್ಳಿ ಏನಂತಿರಲ್ಲ ಒಂದು ಸ್ವಲ್ಪ ಏನಂತಿರಲ್ಲ ಕೆಂಪಾಗೋರಿಗೆ ಏನಂತಿರಲ್ಲ ಒಂದು ಸ್ವಲ್ಪ ಹುರಿಲಿ ಹಾಕಿಬಿಡೋಣ್ರಿ.
ಯಾಕಪ್ಪ ಅಂದ್ರೆ ಏನಂತೀರಿ ಬೆಳ್ಳುಳ್ಳಿದು ಏನಂತಿರಲಿ ಒಂದು ಸ್ವಲ್ಪ ವಾಸನೆ ಬರ್ಬೇಕ್ರಿ. ವಾಸನೆ ಬರೋವರೆಗೆ ಏನಂತಿರಲಿ ಒಂದು ಸ್ವಲ್ಪ ಎಣ್ಣೆ ಒಳಗೆ ಹುರ್ಕೊಳ್ಳೋದ್ರಿ. ಈಗ ಎಂತರ್ಲೆ ಉಳ್ಳಾಗಡ್ಡಿ ಹಾಕೊಂಡು ಉಳ್ಳಾಗಡ್ಡಿ ಏನೈತಿ ಭಾಳ ಸಣ್ಣ ಮಾಡಂಗಿಲ್ಲ, ಭಾಳ ದಮ್ಮು ಮಾಡಂಗಿಲ್ಲ ರೀ. ಒಂದು ಮೀಡಿಯಮ್ ಆಗಿ ಕಟ್ ಮಾಡ್ಕೋಬೇಕ್ರಿ ಚಲೋ ತಂಗಿ. ನೋಡ್ರಿ ರುಚಿಗೆ ತಕ್ಕಷ್ಟ ಉಪ್ಪು ತಗೊಂಡ್ರಿ, ಉಪ್ಪು ಹಾಕ್ಲಾತೀನಿ ನೋಡ್ರಿ. ನೋಡ್ರಿ ಒಂದ್ ಸ್ವಲ್ಪ ಅರ್ಶಿಣ ಪುಡಿ ಹಾಕೋದ್ರಿ. ಅರ್ಶಿಣ ಪುಡಿ ಹಾಕಿ ನೋಡಿ. ಬೆಳ್ಳುಳ್ಳಿ ಉಳ್ಳಾಗಡ್ಡಿ ಏನಂತಿರಲಿ ರೀ ಚಲೋ ತಂಗಿ ಫ್ರೈ ಮಾಡ್ಕೊಂಡ್ರಿ. ಚಲೋ ತಂಗಿ ಫ್ರೈ ಮಾಡಿದ್ಮೇಲೆ ಏನಂತಿರಲಿ ಸ್ವಲ್ಪ ಖಾರ ಹಾಕ್ಕೊಂಡ್ರಿ. ಮಸಾಲೆ ಖಾರ ತೊಗೊಂಡಿ ನೋಡ್ರಿ ನಾವು. ಜಾಸ್ತಿ ಖಾರ ಬೇಕಾದವರು ಸ್ವಲ್ಪ ಜಾಸ್ತಿ ಖಾರ ಹಾಕೋಬೋದು ರೀ, ತೊಗೋಬೋದು. ನಾವೇನೈತಿರಲಿ ಖಾರ ಸ್ವಲ್ಪ ಭಾಳ ಐತ್ರಿ ಅದು, ಅದಕ್ಕಾಗಿ ಸ್ವಲ್ಪ ಖಾರ ಹಾಕಿ ತೊಗೊಂಡಿ ನಾವು. ಜಾಸ್ತಿ ನೀರು ಹಾಕಂಗಿಲ್ಲ ರೀ, ಒಂದು ಚಮಚ ಆಗಷ್ಟ ನೀರು ತೊಗೋಬೇಕು. ನೀರು ಹಾಕೋಬೇಕು ನೋಡ್ರಿ. ಎಣ್ಣೆ ಬಿಡ್ತದ ನೋಡ್ರಿ ಎಷ್ಟು ಮಸ್ತ್ ಕಲರ್ ಬಂದೈತಿ. ಏನಂತಾರಲ್ಲ ಹಾಕಿದ ಕೂಡಲೇ ಒಂದ್ ಸ್ವಲ್ಪ ಒಂದ್ ಬಟ್ಲಾಗಷ್ಟು ನೀರ್ ಹಾಕಿ ಇದನ್ನ ಕುದಿಲಾಕ್ ಬಿಡ್ಬೇಕ್ರಿ. ಕುದಿಲಾಕ್ ಬಿಟ್ಟ ಮೇಲೆ ಏನಂತಾರಲ್ಲ ಈ ತರ ಕಲರ್ ಬರ್ತೈತಿ ನೋಡ್ರಿ. ಎಷ್ಟು ಮಸ್ತ್ ಆಗೈತಿ. ಎಣ್ಣೆ ಕೂಡ ಜಾಸ್ತಿ ಹಾಕಿಲ್ಲ ನಾವು. ಇವಾಗ ಏನಂತಾರಲ್ಲ ಶೇಂಗಾದ ಸಣ್ಣ ಮಾಡಿಟ್ಟಿನಿ ಅಲ್ರಿ, ಇವಾಗ ಹಾಕ್ತೀನಿ ನೋಡ್ರಿ. ಉಳ್ಳಾಗಡ್ಡಿ ಪಲ್ಯ ನೋಡ್ರಿ, ಯಾಕಂದ್ರೆ ಇದು ಭಾಳ ಅವಸರ ಆಕೈತ್ರಿ ಮಾಡಾಕು ಕೂಡ. ಭಾಳ ಅವಸರಲ್ಲೇ ಮಾಡ್ಬೋದು. ಆ ಟೈಮ್ದಾಗ ಏನೈತಿರಲಿ ನಾವು ಒಂದು 4 ಉಳ್ಳಾಗಡ್ಡಿ ಇದ್ರೆ ಸಾಕ್ರಿ, ಉಳ್ಳಾಗಡ್ಡಿ ಪಲ್ಯ ಮಾಡ್ಬೋದು. ಅಗದಿ ಮಸ್ತಾಗಿ ಬರುತ್ತೆ ರೀ. ಮಸ್ತ್ ರುಚಿ ಕೂಡ ರೀ, ಭಾರಿ ರುಚಿ ಬರುತ್ತೆ ರೀ. ಚಪಾತಿ ರೊಟ್ಟಿ ಮತ್ತು ಅನ್ನದ ಜೊತೆ ತಿನ್ನಕ್ಕೂ ಭಾರಿ ರುಚಿ ರೀ ಇದು ನೋಡ್ರಿ. ಈಗ ಏನಂತಾರಲ್ಲ ಕೊತ್ತಂಬರಿ ಹಾಕೊಂಡ್ರಿ. ಕೊನೆಯದಾಗಿ ಏನಂತಿರಲ್ಲ ಕೊತ್ತಂಬರಿ ನೋಡಿ. ಮ್ಯಾಲೆ ನಂತೆ ಕೊತ್ತಂಬರಿ ಏನಂತಿರಲ್ಲ ಮ್ಯಾಲೆ ಸಣ್ಣಗೆ ಸ್ವಲ್ಪ ಉದುರಿಸಿ ಬಿಡೋದ್ರಿ. ಏನಂತೀರಿ ಇನ್ನೂ ಒಂದು 2 ನಿಮಿಷ ಏನಂತಿರಲ್ಲ ಸ್ವಲ್ಪ ಕುದಿಲಾಕ್ ಬಿಡೋಣ್ರಿ ಇನ್ನೊಂದಿಟ. ಮನ್ಯಾಗ ಯಾರೇ ಬೀಗ್ರದು ಬಂದಾಗ ಮಾಡಕ್ಕೆ ಚಲೋ ಭಾಳ ಸೋನಿ ಮಸ್ತ್ ಬೀಗ್ರ ಬಂದಾಗ ಏನಂತಾರಲ್ಲ ಜಲ್ದಿ ಆಕತ್. ಮತ್ತೇನು ಅಂದ್ರ ಎಲ್ಲಾ ತರ ಅದನ್ನ ಮಾಡೋದು ಇದು ಮಾಡೋದು ಏನಂತಾರಲ್ಲ ಜಟ್ಪಟ್ ಅಂತಾರಲ್ಲ, ಆ ಜಟ್ಪಟ್ ಪಲ್ಯ. ಯಾಕಂದ್ರೆ ಯಾವುದೋ ಪಲ್ಯ ಇರಂಗಿಲ್ಲ ಮನ್ಯಾಗ. ಇವ್ರಲ್ಲ ಟೈಮ್ದಾಗ ಏನಂತಿರಲ್ಲ ಅವಸರಲ್ಲೇ ಮಾಡ್ಬೇಕಂದ್ರೆ ಏನಂತಲೇ ಈ ಪಲ್ಯ ಅಗದಿ ಸಿಂಪಲ್ ಆಗಿ ಮಸ್ತಾಗಿ ಬರ್ತದೆ. ಇವಾಗ ನೋಡ್ರಿ ಮಸ್ತ್ ಪಲ್ಯ ರೆಡಿ ಆಗೈತಿ. ಇವಾಗ ಏನಂತಾರಲ್ಲ ಕುದ್ದತಿ, ಬರ್ರಿ ಊಟ ಮಾಡೋಣ. ಬರ್ರಿ ಎಲ್ಲರೂ ಊಟ ಮಾಡೋಣ. ಈಗೇನಂತಲ್ಲ ನಮ್ಮ ಮನೆಯವ್ರಿಗೆ ನೀರು ಕೊಡ್ಲಾತೀನಿ ನೋಡ್ರಿ. ಎಷ್ಟು ಮಸ್ತ್ ಆಗೈತಿ ನೋಡ್ರಿ ಪಲ್ಯ. ಇವಾಗ ಏನಂತಾರಲ್ಲ ಬರ್ರಿ ಊಟ ಮಾಡೋಣ. ಮಸ್ತ್ ಆಗೈತೆ ರೀ. ಚಲೋ ಐತಲ್ಲ, ಮಸ್ತ್ ಆಗೈತ್ರಿ, ಭಾರಿ ರುಚಿ ಆಗೈತೆ. ಮಸ್ತ್ ಆಗೈತೆ ನೋಡ್ರಿ. ಈ ಉಳ್ಳಾಗಡ್ಡಿ ಪಲ್ಯ ರೆಸಿಪಿ ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ. ಹಂಗೆ ಏನಂತಿರಲ್ಲ ನಮ್ಗೆ ಸಪೋರ್ಟ್ ಕೂಡ ಮಾಡಿರಿ. ನಮಸ್ಕಾರ.